ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಎನ್ಕೆ. ಕರ್ನಾಟಕ ಸರ್ಕಾರದ ಕಾರ್ಮಿಕರ ಇಲಾಖೆ, ಕರ್ನಾಟಕ ಸರ್ಕಾರ ಅಸಂಘಟಿತ ಕಾರ್ಮಿಕ ಸಾಮಾಜಿಕ ಭದ್ರತಾ ಮಂಡಳಿ ತುಮಕೂರು ಜಿಲ್ಲೆ, ತುಮಕೂರು ಇ-ಶ್ರಮ್ ನೋಂದಣಿ ಅಭಿಯಾನ, ಆಟೋ ಚಾಲಕರಿಗೆ ಲೇಬರ್ ಕಾರ್ಡ್ ಮಾಡಿಕೊಳ್ಳಲಾಯಿತು. ಇಂದು ತುಮಕೂರಿನ ಮರಳೂರು ದಿನ್ನೆ 29ನೇ ವಾರ್ಡ್ನ ಎಪಿಜೆ ಅಬ್ದುಲ್ ಕಲಾಂ ಆಟೋ ನಿಲ್ದಾಣದಲ್ಲಿ ಮಾನ್ಯ ತುಮಕೂರು ಜಿಲ್ಲಾಧಿಕಾರಿಗಳಾದ ಶೋಭಾ ಕಲ್ಯಾಣ್ರವರ ಉಪಸ್ಥಿತಿಯಲ್ಲಿ ಆಟೋ ಚಾಲಕರಿಗೆ ಲೇಬರ್ ಕಾರ್ಡ್ಗಳನ್ನ ಮಾಡಿಕೊಡಲಾಯಿತು. ವರದಿ ಆನ್ಲೈನ್ ಟಿವಿ. ಎಲ್ರಿಗೂ ನಮಸ್ಕಾರ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಮೋಟರ್ ವೆಹಿಕಲ್ಸ್ ಆ್ಯಕ್ಟ್ ಅಡಿಯಲ್ಲಿ ಸ್ಮಾರ್ಟ್ ಕಾರ್ಡ್, ನಮ್ಮ ರಾಜ್ಯ ಸರ್ಕಾರದ ಯೋಜನೆಯಾದ ಸ್ಮಾರ್ಟ್ ಕಾರ್ಡ್ ಅಡಿಯಲ್ಲಿ ನೋಂದಣಿ ಕಾರ್ಯಕ್ರಮ ಮತ್ತು ಒಂದು ಕ್ಯಾಂಪೇನ್ ಮೋಡಲ್ಲಿ ನಾವು ಮಾಡ್ತಾ ಇದ್ದೀವಿ. ನಮ್ಮದು ಗುರಿ ಏನಂತ ಹೇಳಿದ್ರೆ, ನಮ್ಮ ಇಡೀ ಜಿಲ್ಲೆಯಲ್ಲಿ ಅನ್ಆರ್ಗನೈಸ್ ಸೆಕ್ಟರಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅಷ್ಟು ಜನ ಕೂಡ ಇದರಲ್ಲಿ ನಾವು ನೋಂದಣಿ ಮಾಡಬೇಕು ಅಂತ. ಇವತ್ತು ನಾವು ತುಮಕೂರು ಸಿಟಿಯಲ್ಲಿ ಕಳೆದ ಒಂದು 10 ದಿವಸದಿಂದನೇ ಈ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಹೇಳಿದ್ರೆ 18ರಿಂದ 60 ವರ್ಷ ಇರಬೇಕು, ಅನ್ಆರ್ಗನೈಸ್ ಸೆಕ್ಟರಲ್ಲಿ ಕೆಲಸ ಮಾಡಬೇಕು, ಮತ್ತು ಅವರು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿ ಇರಬಾರ್ದು. ಇದು ಎಲಿಜಿಬಿಲಿಟಿ ಕ್ರೈಟೀರಿಯಾ. ನೋಂದಣಿ ಆದಮೇಲೆ ಒಂದು ಡ್ರೈವರ್ಸ್ ಲೈಸೆನ್ಸು, ಆಧಾರ್ ಕಾರ್ಡು, ಫೋಟೋ ತಗೊಂಡು ಬಂದು ನೋಂದಣಿ ಆದಮೇಲೆ ಇವರಿಗೆ ಏನೇನು ಸೌಲಭ್ಯ ಇದರಿಂದ ಸಿಗುತ್ತೆ ಅಂತ ಹೇಳಿದ್ರೆ, ಆಕ್ಸಿಡೆಂಟ್ ಆದರೆ ಸುಮಾರು 5 ಲಕ್ಷ ತನಕ ಅವ್ರಿಗೆ ಕಾಂಪನ್ಸೇಷನ್ ರಿಲೀಫ್ ಸಿಗುತ್ತೆ. ಆಕ್ಸಿಡೆಂಟ್ ಏನಾದರೂ ಆದರೆ ಅಪ್ ಟು 1 ಲ್ಯಾಕ್ ಅವ್ರಿಗೆ ರಿಲೀಫ್ ಸಿಗುತ್ತೆ. ಇನ್ನು ಏನಾದರೂ ಡಿಸೇಬಿಲಿಟೀಸ್ ಆದರೆ ಅಪ್ ಟು 50,000 ಕಾಂಪನ್ಸೇಷನ್ ಹಾಸ್ಪಿಟಲೈಸೇಷನ್ಗೆ ಸಿಗುತ್ತೆ. ಇದು ರಿಗಾರ್ಡಿಂಗ್ ಹಾಸ್ಪಿಟಲೈಸೇಷನ್ ಆ್ಯಂಡ್ ಡೆತ್. ಇದು ಇಲ್ಲದೆ ಅವರು ಫ್ಯಾಮಿಲಿಯಲ್ಲಿ 2 ಮಕ್ಕಳ ತನಕ ಅವ್ರಿಗೆ ಎಜುಕೇಷನ್ ಬೆನಿಫಿಟ್ಸ್ ಅಂತ ಪ್ರತಿ ವರ್ಷ ಸಿಗುತ್ತೆ. ಫಸ್ಟ್ರಿಂದ 10th ಕ್ಲಾಸ್ ತನಕ ಸುಮಾರು 3,000 ಸಿಗುತ್ತೆ. ಆಮೇಲೆ ಡಿಗ್ರಿಗೆ 5,500 ಪರ್ ಆ್ಯನಮ್ 2 ಮಕ್ಕಳಿಗೆ ಸಿಗುತ್ತೆ. ಅವರು ಇಂಜಿನಿಯರಿಂಗ್ ಮೆಡಿಸಿನ್ ಓದಿದ್ರೆ 8,000 ಸಿಗುತ್ತೆ, ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಇದ್ದರೆ 11,000 ಸಿಗುತ್ತೆ. ಇದು ಎಜುಕೇಷನಲ್ ಬೆನಿಫಿಟ್ಸು ಪ್ರತಿ ವರ್ಷ 2 ಮಕ್ಕಳಿಗೆ ಸಿಗುವುದು. ಇದಿಲ್ಲದೆ ಮೆಟರ್ನಿಟಿ ಬೆನಿಫಿಟ್ಸು ಹೆರಿಗೆಗೆ 11,000 2 ಮಕ್ಕಳ ತನಕ ಸಿಗುತ್ತೆ. ಸೊ ಒಂದೇ ಒಂದು ಸ್ಮಾರ್ಟ್ ಕಾರ್ಡ್ ನಮ್ಮ ರಾಜ್ಯ ಸರ್ಕಾರದ್ದು ಮೋಟರ್ ವೆಹಿಕಲ್ಸ್ ಆ್ಯಕ್ಟ್ ಅಡಿಯಲ್ಲಿ ಏನು ತಂದಿದ್ದಾರೆ, ಇದರಲ್ಲಿ ಇಷ್ಟೊಂದು ಸೌಲಭ್ಯಗಳು ನಮಗೆ ಸಿಗ್ತಾ ಇದೆ. ಸೊ ನಮ್ಮದು ಇಚ್ಛೆ, ನಮ್ಮ ಜಿಲ್ಲಾಡಳಿತ ವತಿಯಿಂದ ಏನಂತ ಹೇಳಿದರೆ, ಪ್ರತಿಯೊಬ್ಬ ಆಟೋ ಚಾಲಕರು ನಮ್ಮ ಜಿಲ್ಲೆಯಲ್ಲಿ ಯಾರಿದ್ದಾರೆ ಅವರು ಇದರಲ್ಲಿ ನೋಂದಣಿ ಆಗಬೇಕು. ಇದಿಲ್ಲದೆ ಶ್ರೀ ಅಂಬೇಡ್ಕರ್ ಅವರ ಸಹಾಯ ಹಸ್ತ ಯೋಜನೆ ಅಂತ, ಅದರಲ್ಲಿ ಓನ್ಲಿ ಫಾರ್ ಆಕ್ಸಿಡೆಂಟ್ ಮತ್ತು ಡೆತ್ ಇದರಲ್ಲಿ ಮಾತ್ರ ಅವರಿಗೆ ಸುಮಾರು 1 ಲಕ್ಷ ತನಕ ಬೆನಿಫಿಟ್ ಸಿಗುತ್ತೆ. ಆಮೇಲೆ ಕೇಂದ್ರ ಸರ್ಕಾರದಿಂದ ಇ-ಶ್ರಮ್ ಕಾರ್ಡ್ಸ್, ಅದು ಕೂಡ ನಿಮಗೆ ಆಕ್ಸಿಡೆಂಟ್ ಬೆನಿಫಿಟ್ ಸಿಗುತ್ತೆ. ಸೊ ಈಗ ಒಂದೇ ಒಂದು ಕ್ಯಾಂಪಲ್ಲಿ ನಿಮಗೆ 3 ಕಾರ್ಡ್ಸ್ ಕೂಡ ನಾವು ನೋಂದಣಿ ಮಾಡಿ ಕೊಡ್ತೀವಿ. ಆಮೇಲೆ ಆಟೋ ಡ್ರೈವರ್ಸು ಅನ್ಆರ್ಗನೈಸ್ ಸೆಕ್ಟರ್ಸ್ಗೆ ಅವರು ಒಂದು ದಿನ ಕೆಲಸ ಕೆಟ್ಟೋಗಬಾರ್ದು ಅನ್ನೋ ದೃಷ್ಟಿಯಿಂದ ಎಷ್ಟು ಹತ್ತಿರ ಅವರಿಗೆ ಬರ್ಬೋದು ಅಷ್ಟು ಹತ್ತಿರ ಬಂದು, ಈಗ ಸಿಟಿಯಲ್ಲಿ ಪ್ರತಿ ವಾರ್ಡಲ್ಲಿ ಕೂಡ ನಾವು ಮಾಡಬೇಕು ಅಂತ ನಮ್ಮ ಲೇಬರ್ ಆಫೀಸರ್ ತೇಜಾವತಿ ಅವರಿಗೆ ಹೇಳಿದ್ದೀವಿ, ಪ್ಲ್ಯಾನ್ ಮಾಡಿದ್ದೀವಿ. ಮತ್ತು ಈ ರಾಜ್ಯ ಆಟೋ ಚಾಲಕರ ಅಧ್ಯಕ್ಷರಾದ ಶ್ರೀ ಪ್ರತಾಪ್ ಅವರು ಕೂಡ ಎಲ್ಲ ಸಂಘಟನೆಗಳು ಅವ್ರಿಗೆಲ್ಲರೂ ಕೂಡ ಈ ಮಾಹಿತಿಯನ್ನು ಹೇಳಿದ್ದಾರೆ, ಮತ್ತು ಅವರು ಕೂಡ ನಮಗೆ ನಿರಂತರವಾಗಿ ಸಹಕಾರ ಕೊಡ್ತಿದ್ದಾರೆ. ಆಟೋ ಇಲ್ಲದೆ ಬೇರೆ ಎಲ್ಲ ಅನ್ಆರ್ಗನೈಸ್ ಸೆಕ್ಟರ್ಸ್ ಅವರು ಕೂಡ ಮುಂದೆ ಬಂದು ಈ ಒಂದು ಯೋಜನೆಗಳು ಏನಿದೆ ಇದರಲ್ಲಿ ನೋಂದಣಿ ಮಾಡಬೇಕು, ಮತ್ತು ನಮ್ಮ ಜಿಲ್ಲಾಡಳಿತ ವತಿಯಿಂದ ಏನೇನು ನಾವು ಸಹಕಾರ ಕೊಡಬೇಕು ಪ್ರತಿಯೊಂದನ್ನು ನಾವು ಕೊಡ್ತೀವಿ. ಈಗಾಗಲೇ ಬೇರೆ ಡಿಪಾರ್ಟ್ಮೆಂಟ್ಸಿಂದ ನಾವು ಡೇಟಾ ಎಂಟ್ರಿ ಆಪ್ರೇಟರ್ಸು, ಲ್ಯಾಪ್ಟಾಪು, ಈ ಥರ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಕೂಡ ನಾವು ಲೇಬರ್ ಡಿಪಾರ್ಟ್ಮೆಂಟ್ಗೆ ನಾವು ಕೊಟ್ಟಿದ್ದೀವಿ. ಸೊ ಹಂಗಾಗಿ ನಾವೆಲ್ಲ ಕೂಡ ಸಿದ್ಧರಿದ್ದೀವಿ. ಇನ್ನೂ ಒಂದು ತಿಂಗಳಲ್ಲಿ ನಮ್ಮ ಇಡೀ ಜಿಲ್ಲೆಯಲ್ಲಿ ಈ ಕೆಲಸ ಕಾರ್ಯ ಆಗಬೇಕು ಅನ್ನೋದೇ ನಂದು ಇಚ್ಛೆ. ನಾವು ಮಾಡ್ತೀವಿ.